ನಮಸ್ತೆ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ KSK ಬ್ಲಾಗ್ಸ್ಗೆ ಸ್ವಾಗತ. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ನಮ್ಮ ಇವತ್ತಿನ ಬ್ಲಾಗ್ಗೆ ಮುಂದುವರ್ಸೋಣ. ಇಷ್ಟು ಸಮಯ ನಮ್ಮ ಸ್ನೇಹಿತರ ಜೊತೆಗೆಲ್ಲ ಟ್ರಿಪ್ಪಿಗೆ ಹೋಗಿದ್ದಾಯಿತು. ಇವತ್ತೊಂದು ಸ್ಪೆಷಲ್ ದಿನ. ಇವತ್ತು ನಮ್ಮ ಫ್ಯಾಮ್ಲಿ ಜೊತೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂತ ಕೇಳಿದ್ರೆ ದಾಂಡೇಲಿ. ಸೊ ನಿಮಗೆಲ್ರಿಗೂ ಗೊತ್ತಿದ್ದಂಗೆ ದಾಂಡೇಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋ ಒಂದು ಪ್ರಸಿದ್ಧ ಹಾಗೂ ಸುಂದರವಾದ ಒಂದು ಪ್ರವಾಸಿ ತಾಣ. ನಾವು ಇವಾಗ 1 ಅವರ್ದಲ್ಲಿದ್ದೀವಿ ಸ್ನೇಹಿತರೆ. ಇಲ್ಲಿಂದ ದಾಂಡೇಲಿಗೆ ಸುಮಾರು 160ರಿಂದ 170 ಕಿಲೋಮೀಟ್ರ್ ತನಕ ಆಗುತ್ತಂತೆ. 1 ಅವರ್ದಿಂದ ದಾಂಡೇಲಿಗೆ ಹೋಗ್ಲಿಕ್ಕೆ ನಿಮಗೆ ಸುಮಾರು ರೂಟ್ ಇದೆ ಸ್ನೇಹಿತರೆ. ನಾವು ತೊಗೊಂಡಿದ್ದ ರೂಟ್ ಯಾವುದಪ್ಪ ಅಂತ ಕೇಳಿದ್ರೆ ಕುಮಟಾ, ಗೋಕರ್ಣ, ಅಂಕೋಲಾ, ಕಾರವಾರ, ಮಜ್ಲಿ ಮತ್ತು ಅಲ್ಲಿಂದ ರೈಟ್ ಸೈಡಿಗೆ ಸ್ಟೇಟ್ ಹೈವೇ ಇದೆ ಒಂದು. ಅದು ಬಂದುಬಿಟ್ಟು ನಿಮಗೆ ಅನ್ಶಿ ನ್ಯಾಷನಲ್ ಪಾರ್ಕ್ ಕಡೆಗೆ ಸೇರುತ್ತೆ. ಮತ್ತು ಅಲ್ಲಿಂದ ಹಂಗೆ ನಾವು ಉಳವಿ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಕೈ ಮುಗಿದು ಪ್ರಸಾದ ತಗೊಂಡು ಮತ್ತೆ ದಾಂಡೇಲಿಗೆ ಸಫಾರಿ ಮಾಡ್ಕೊಂಬರೋಣ ಅಂತ ಪ್ಲ್ಯಾನು. ಅನ್ಶಿ ನ್ಯಾಷನಲ್ ಪಾರ್ಕ್ ಕಡೆಗೆ ಹೋಗಬೇಕಾದ್ರೆ ಸ್ನೇಹಿತರೆ ಈ ಥರದ್ದೊಂದು ವ್ಯೂ ಪಾಯಿಂಟ್ ಸಿಕ್ತು. ತುಂಬಾ ಸುಂದರವಾಗಿತ್ತು ನೋಡಿ, ಎಷ್ಟು ಸಕ್ಕತ್ತಾಗಿದೆ ವ್ಯೂ. ಹಾಗೆ ಒಳ್ಳೆಯ ತಂಪಾದ ಗಾಳಿನೂ ಬರ್ತಾ ಇತ್ತು. ನಮ್ಮ ಫ್ಯಾಮ್ಲಿ ಜೊತೆ ಇಲ್ಲೊಂದು 15ರಿಂದ 20 ನಿಮಿಷ ಕಳೆದ್ವಿ. ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ ಸ್ನೇಹಿತರೆ, ಅಷ್ಟೊಂದು ಚೆನ್ನಾಗಿತ್ತು ಅಂತ ಹೇಳ್ಬೋದು ವೆದರು. ಸಡನ್ನಾಗಿ ತುಂಬಾ ಜೋರಾಗಿ ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ನೇಹಿತರೆ. ಸೊ ನಾವು ಇವಾಗ ನೆಕ್ಸ್ಟ್ ಎಲ್ಲಿಗಪ್ಪ ಅಂತ ಕೇಳಿದ್ರೆ ನೋಡಿ, ಇಲ್ಲಿಗೆ ಉಳವಿ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯ. ದೇವಸ್ಥಾನ ಎಂಟ್ರ್ ಆಗಬೇಕಾದ್ರೇ ಫಸ್ಟೇ ಸಿಕ್ಕಿದ ಸೀನ್ ಇದು ನಮಗೆ. ಇಲ್ಲಿ ನೋಡಿ, ಮಂಗಗಳಿಗೆ ಸಿಹಿ ತಿಂಡಿ ಮತ್ತು ಸಾಮಗ್ರಿಗಳನ್ನು ಕೊಡೋಂಗಿಲ್ಲ ಅಂತ ಬರೆದಿದ್ದಾರೆ. ಬಟ್ ನೀವು ಬರೆದಿರೋ ರೂಲ್ಸ್ ಎಲ್ಲ ಮಂಗಗಳು ಕೇಳಬೇಕಲ್ವಾ ಸ್ವಾಮಿ. ಪ್ರಸಾದ ಅಂದಮೇಲೆ ಹಣ್ಣು ಕಾಯಿ ಹೆಂಗೂ ಇದ್ದೇ ಇರುತ್ತೆ. ಆ ಚೀಲ ನೋಡಿದ ತಕ್ಷಣ ಅದು ಬಂದ್ಬಿಟ್ಟು ಕಿತ್ಕೊಂಡು ಹೋಗ್ತಾ ಇರುತ್ತೆ ಇವರು. ಹಾಗೆ ದೇವಸ್ಥಾನದಲ್ಲಿ ಪ್ರಸಾದನ ತಗೊಂಡು ನೆಕ್ಸ್ಟ್ ನಾವು ಬಂದಿದ್ದು ದಾಂಡೇಲಿ ಸಫಾರಿಗೆ ಹೋಗಬೇಕಾದ್ರೆ ಮೊದಲನೇ ನಿಯಮ, ಅಲ್ಲಿ ಕಾಣ್ತಿರೋ ಆ ಬಿಲ್ಡಿಂಗ್ ಇದೆ ಅಲ್ವಾ ಸ್ನೇಹಿತರೆ, ಅದ್ರ ಒಳಗೆ ಹೋಗಿ ಟಿಕೆಟ್ ತೊಗೊಂಡು ಬರಬೇಕು. ಟಿಕೆಟ್ ಖರ್ಚು ಬಂದುಬಿಟ್ಟು 450 ರೂಪಾಯಿಂದ 500 ರೂಪಾಯಿ ತನಕ ಇದೆ ಒಬ್ಬರಿಗೆ. ನನ್ನ ಭಾವ ಅಲ್ಲಿ ಒಳಗೆ ಹೋಗಿ ಇಡೀ ಫ್ಯಾಮ್ಲಿಗೆ ಬೇಕಾದ ಟಿಕೆಟ್ನ ತೊಗೊಂಬಂದರು. ನಮ್ಮ ಜರ್ನಿ ಇವಾಗ ಸ್ಟಾರ್ಟು ಸ್ನೇಹಿತರೆ. ಇಷ್ಟೊತ್ತು ಆ ಸಿಟಿ ಟ್ರಾಫಿಕಲ್ಲಿ ಓಡಾಡಿ ಸಾಕಾಗೋಯ್ತು ಗುರುಗಳೇ. ಇನ್ನು ನಮ್ಮ ಪಯಣ ಸುಂದರವಾದ ಅರಣ್ಯ ಪ್ರದೇಶಗಳ ನಡುವೆಗೆ. ಸ್ನೇಹಿತರೆ, ನಮ್ಮ ಪಯಣ ಶುರುವಾಗಿದೆ. ತೋರಿಸೋಣ ಯಾವ್ಯಾವ ಪ್ರಾಣಿಗಳು ನಮಗೆ ಸಿಗುತ್ತೆ ಅಂತ. ನೋಡಿ, ಮೊದಲನೇ ಸ್ಯಾಂಪಲ್ ಪ್ರಾಣಿ ಇಲ್ಲೇ ಇದೆ. ಏನು ಇಲ್ಲ ಇಲ್ಲಿ. ಕೊಕ್ಕರೇನೋ ಹೌದಾ? नहीं कोक्का रहता है. ನೆಕ್ಸ್ಟ್ ನಮಗೆ ಸಿಕ್ಕಿದ್ದು ಇವು ಸ್ನೇಹಿತರೆ ಕೋಣಗಳು. ಅದ್ರ ಜೊತೆ ಕೊಕ್ಕರೆಗಳು ಇದೆ. ದಾಂಡೇಲಿ ನ್ಯಾಷನಲ್ ಪಾರ್ಕ್ ಬಗ್ಗೆ ಒಂದೆರಡು ಮಾತುಗಳು ಹೇಳ್ತೀನಿ ಸ್ನೇಹಿತರೆ. ಈ ವನ್ಯಜೀವಿ ಅಭಯಾರಣ್ಯ ಸುತ್ತಮುತ್ತಲೂ ಫುಲ್ಲು ಪಶ್ಚಿಮ ಘಟ್ಟದ ಸೌಂದರ್ಯತೆಯಿಂದ ಕೂಡಿದೆ. ಇಲ್ಲಿ ಸಫಾರಿ ಮಾಡಬೇಕಾದ್ರೆ ನಮಗೆ ಆನೆಗಳು, ಕಾಡು ಕೋಣಗಳು, ಜಿಂಕೆಗಳು, ಕರಡಿಗಳು, ಹಾಗೆ ನಮ್ಮ ಅದೃಷ್ಟ ತುಂಬ ಚೆನ್ನಾಗಿದ್ದರೆ ಹುಲಿ ಮತ್ತು ಕಪ್ಪು ಚಿರತೆನೂ ಕೂಡ ನೋಡ್ಬೋದು ಅಂತ ಹೇಳ್ತಾರೆ ನಮ್ಮ ಅಣ್ಣವರು, ಡ್ರೈವರ್ ಅಣ್ಣವರು. ಇದು ನೋಡಿ, ಫುಲ್ಲು ಕರಿಬೇವಿನ ಗಿಡಗಳು. ಎಷ್ಟಿದೆ ನೋಡಿ, ಲೆಕ್ಕನೇ ಇಲ್ಲ. ಅದೇ ಥರ ಕೆಲವು ವೈವಿಧ್ಯಮಯವಾದ ಪಕ್ಷಿಗಳು ಕೂಡ ನೋಡೋಕ್ಕೆ ಸಿಗುತ್ತೆ ಅಂದರು. ಅವ್ರು ಹೇಳ್ತಾ ಇರಬೇಕಾದ್ರೇ ನಮಗೆ ಹೆಣ್ಣು ನವಿಲು ಸಿಕ್ತು.
ಇನ್ನೂ ಯಾವ್ಯಾವ ಥರದ ಪಕ್ಷಿಗಳು ಸಿಗುತ್ತೆ ಅಂತ ಮುಂದೆ ನೋಡೋಣ ಸ್ನೇಹಿತರೆ. ಈ ಮಂಗ ಬಂದ್ಬಿಟ್ಟು ಗ್ರೇ ಲಂಗೂರ್ ಅಂತಾರೆ ಅಥವಾ ಕಪ್ಪು ಮೂತಿಯ ಮಂಗ ಅಂತಾರೆ. ಇನ್ನೊಂದು ಹೆಸರು ಕೂಡ ಇದೆ ಇದಕ್ಕೆ, ಮುಸುವ ಅಂತಲೂ ಕರೀತಾರೆ ಕೆಲವರು. ಫುಲ್ಲು ಬಿಸಿ ಇತ್ತು ಗುರುವೆ ತಿನ್ನೋದ್ರಲ್ಲಿ. ನಾವು ಬಂದು ಡಿಸ್ಟರ್ಬ್ ಮಾಡಿಬಿಟ್ವಿ ಅನಿಸುತ್ತೆ, ಅದಕ್ಕೆ ತಿರುಗಿ ನೋಡಿ ಒಂದು ಲುಕ್ ಕೊಡ್ತು. ಮತ್ತೆ ವಾಪಸ್ ತಿನ್ನೋದನ್ನ ಕಂಟಿನ್ಯೂ ಮಾಡ್ತಾಯಿದೆ ನೋಡಿ. ನಾವು ಅಂದ್ಕೊಂಡಿದ್ದಷ್ಟು ಪ್ರಾಣಿಗಳು ಯಾವುದು ನಮಗೆ ಸಿಗಲಿಲ್ಲ ಸ್ನೇಹಿತರೆ. ಇಲ್ಲಿ ತುಂಬಾ ರೇರು ಅಂತ ಮೊದಲೇ ಹೇಳಿದ್ರು ಅವರು. ರೋಸ್ವುಡ್ ಅಂತೆ ಇದು ನೋಡಿ ಸ್ನೇಹಿತರೆ. ಅದು ಕೆಳಗಡೆ ಫುಲ್ ಕರ್ಬೇವೇ ಇದೆ. ಪಕ್ಕ ಬಿಸ್ತೇವೆ ನವಿಲೊಂದು ಸಿಕ್ತು ನೋಡಿ ಸ್ನೇಹಿತರೆ. ಇದ್ರಿಗೆ ಬಂತು. Really, it is so beautiful in video. It looks like, I mean, not like, but you know, right? Huh? ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ ಹೇಳಿದ್ರು ಸ್ನೇಹಿತರೆ ನಮ್ಮ ಡ್ರೈವರ್ ಅಣ್ಣವರು. ಸೊ ಅದನ್ನು ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ನಮ್ಮನ್ನು ನೋಡ್ಕೊಂಡು ಟೈಗರ್ ಬರಲಿಲ್ಲ ಅಂತ ಇವಾಗ ಟೈಗರ್ ನೋಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಟೈಗರ್ ಬಿಡಿ ಸ್ನೇಹಿತರೆ, ಒಂದು ಮಂಗ ಬಿಟ್ಟು ಬೇರೆ ಯಾವ ಪ್ರಾಣಿನೂ ನಮಗಿಲ್ಲಿ ಸಿಗಲಿಲ್ಲ. ಮೆಟ್ಲೆಲ್ಲ ಹತ್ತಿದ ಮೇಲೆ ನಿಮಗೆ ಇಲ್ಲೊಂದು ವ್ಯೂ ಪಾಯಿಂಟು ಸಿಗುತ್ತೆ ಸ್ನೇಹಿತರೆ. ಎಲ್ಲ ಫೋಟೋ ಶೂಟು ಸೀನ್ರಿ ಎಲ್ಲ ಆಗ್ತಾ ಇದೆ ಇಲ್ಲಿ. ಎಲ್ಲ ಆದಮೇಲೆ ನಾವು ಒಂದು ತಗೊಳ್ಳೋಣ. ಫುಲ್ಲು ಕಪ್ಪೆಗಳ ಥರ ಕರ ಕರ ಹೇಳ್ತಿದ್ದಾರೆ ಗುರು ಇವರು, ಕಿವಿ ಬಿಡೋಕ್ಕಾಯ್ತಿಲ್ಲ ಇಲ್ಲಿ. ದೋಸೆನಾ? ದೋಸೆ ಇಲ್ಲ ಗುರು, ಇಡ್ಲಿ ಸಾಂಬಾರು ಸಿಗುತ್ತೆ. ಮತ್ತೇನೋ ದಂಡಪಿಂಡ ಎಲ್ಲ ಅಂತವನೇ ಗುರು. ನನಗಂತೂ ಇವ್ರ ಭಾಷೆ ಒಂಚೂರು ಅರ್ಥನೇ ಆಗ್ತಾ ಇಲ್ಲ. ಇದರಿಂದ ಓಡೋಗೋದು ಬೆಸ್ಟು. ವಾಪಸ್ ಹೋಗ್ಬೇಕಾದ್ರೆ ಸ್ನೇಹಿತರೆ ನಮಗೊಂದು ನವಿಲು ಸಿಕ್ತು ನೋಡಿ, ಎಷ್ಟು ಸುಂದರವಾಗಿದೆ. ಸ್ವಲ್ಪ ಖುಷಿನೂ ಆಯಿತು, ಹಂಗೆ ಬೇಜಾರು ಆಯಿತು ಗುರುಗಳೇ. ಬೇಜಾರು ಏನಪ್ಪ ಅಂದರೆ ಹುಲಿ, ಕರಡಿ, ಚಿರತೆ ಇವೆಲ್ಲ ಯಾವುದೂ ನೋಡೋಕ್ಕೆ ಸಿಗಲಿಲ್ಲ. ಖುಷಿ ಏನಪ್ಪ ಅಂದರೆ ಒಂದೆರಡು ಪ್ರಾಣಿಗಳಾದರೂ ಸಿಕ್ತಲ್ವಾ ಅನ್ನೋದು. ಹೀಗೆ ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ನಮಗೆ ಜಿಂಕೆಗಳೊಂದು ನೋಡೋಕ್ಕೆ ಸಿಕ್ತು ಸ್ನೇಹಿತರೆ. ನಿಮಿಷ ತೋರಿಸ್ತೀನಿ ನಿಮಗೂ ನೋಡಿ. ಗುಂಪಿದೆ ಒಂದು, ಅಲ್ಲಿ ಕ್ರಾಸಿಂಗ್ ಮಾಡ್ತಾಯಿತ್ತು, ಅದಕ್ಕೆ ನಿಲ್ಲಿಸಿದ್ರು ಡ್ರೈವರ್ನವರು. ಹಂಗೆ ಸ್ವಲ್ಪ ಮುಂದೆ ಬರಬೇಕಾದ್ರೆ ಒಂದು ಕೆರೆ ಇತ್ತು ಸ್ನೇಹಿತರೆ. ಇಲ್ಲಿ ನಮ್ಮ ಡ್ರೈವರ್ ಅಣ್ಣವರು ಗಾಡಿನ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಕರ್ಕೊಂಡು ಬಂದರು ನೋಡಿ. ಇಲ್ಲಿ ಕಾಣ್ತಿದೆ ನೋಡಿ ಸ್ನೇಹಿತರೆ, ಇವುಗಳನ್ನ ನಮ್ಮ ಕನ್ನಡದಲ್ಲಿ ಕಡುವೆ ಅಂತಾರೆ, ಇಂಗ್ಲೀಷಲ್ಲಿ ಸಾಂಬಾರ್ ಡಿಯರ್ ಅಂತಾರೆ. ಬಟ್ ಸಾಂಬಾರು ಮಾಡಿ ತಿನ್ನೋಕ್ಕಿರೋದಲ್ಲ ಗುರು. ಸಾಂಬಾರು ಮಾಡಿದ್ರೆ ನಿಮ್ಮನ್ನು ಜೈಲ್ ಪಾಲ್ ಮಾಡಿಬಿಡ್ತಾರೆ. ಕಡುವೆಗಳು ನಮ್ಮ ಭಾರತ ಹಾಗೂ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ಜಿಂಕೆಗಳೊಂದೇ ಹೆಸರುವಾಸಿಯಾಗಿದೆ. ಒಂದು ವಿಶೇಷ ಏನಪ್ಪ ಅಂದರೆ ಇದಕ್ಕೆ ಈಜು ಬರುತ್ತಂತೆ ಗುರುವೆ. ನೋಡಿ ಸ್ನೇಹಿತರೆ, ಇದನ್ನು ಸ್ನೇಕ್ ಬರ್ಡ್ ಅಂತ ಕರೀತಾರೆ, ಇಂಡಿಯನ್ ಡಾರ್ಟರ್ ಅಂತಲೂ ಕರೀತಾರೆ. ಇದಕ್ಕೆ ಯಾಕೆ ಸ್ನೇಕ್ ಬರ್ಡ್ ಅಂತ ಹೆಸರು ಬಂತು ಅಂದರೆ ಈಜುವಾಗ ಇದ್ರದ್ದು ದೇಹ ನೀರಲ್ಲಿ ಮುಳುಗಿಸಿ ತನ್ನ ಉದ್ದವಾದ ಕತ್ತನ್ನು ಮಾತ್ರ ಹಾವಿನ ಥರ ನೀರು ಮೇಲಿಟ್ಟು ಈಜುತ್ತಂತೆ. ಅದಕ್ಕೋಸ್ಕರ ಇದಕ್ಕೆ ಸ್ನೇಕ್ ಬರ್ಡ್ ಅಂತ ಹೆಸರು ಬಂತಂತೆ ಸ್ನೇಹಿತರೆ. ಇದು ನೋಡಿ ಇನ್ನೊಂದು ಸಾಂಬಾರ್ ಡಿಯರು ಒಂಟಿಯಾಗಿ ನಿಂತಿದೆ ಪಾಪ, ಏನೋ ಯೋಚನೆ ಮಾಡ್ತಾ ಇದ್ದಾನೆ. ಟೀಕ್ ವುಡ್ ಅಂತೆ ಸ್ನೇಹಿತರೆ. ಹಂಗೆ ಇನ್ನೊಂದು ಟೈಪ್ ಇದು ಮರನೂ ಸಿಕ್ತು ನೋಡಿ, ಎಷ್ಟು ಉದ್ದ ಇದೆ ಗುರು ಇದು ಮರ. ಸೊ ಅಲ್ಲಿಗೆ ನಮ್ಮ ಸಫಾರಿ ಆಲ್ಮೋಸ್ಟ್ ಮುಗೀತಾ ಬಂತು. ಇನ್ನೊಂದು ಜಾಗಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ರು ನಮ್ಮ ಡ್ರೈವರ್ ಅಣ್ಣವರು. ಅಲ್ಲೇ ಪಕ್ಕದಲ್ಲೇ ಆನೆ ಕ್ಯಾಂಪ್ ಕೂಡ ಇದೆ ಅಂತ ಹೇಳಿದರು. ಸೊ ಅಲ್ಲಿಗೂ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ನೋಡಿ. ಕೊನೆಗೆ ಆನೆ ಕ್ಯಾಂಪ್ ಕಡೆಗೂ ಬಂದಿದ್ದೀವಿ. 3-4 ಆನೆ ಏನೋ ಇದೆ ಸ್ನೇಹಿತರೆ ಇಲ್ಲಿ. ಎಲ್ಲ ಆನೆಗಳಿಗೂ ಒಂದೊಂದು ಹೆಸರಿದೆ. ಮತ್ತು ಅಲ್ಲಿ ಮಾವುತ್ರ ಹತ್ರ ಕೇಳಿದ್ರೆ ಅದ್ರದ್ದು ವರ್ಷನೂ ಹೇಳ್ತಾರೆ ಅವರು.
ಬೇಕಾದರೆ ಇದ್ರ ಹತ್ರ ನಿಂತು ಫೋಟೋ ಎಲ್ಲ ತಗೋಬೋದು ಸ್ನೇಹಿತರೆ. ಅಲ್ಲಿ ಮಾತ್ರ ಹತ್ರ ಪರ್ಮಿಷನ್ ಕೇಳಿದರೆ ಆಯಿತು. रुक्का मागशीर आपण निपतस नाचिके ಆಗ್ತುಂಟಾ नाचिके ಆಗ್ತದೆ ಅಪ್ರಾಕ್ಸಿಮೇಟ್ ನಾನು ಕಮಾಂಡ್ ಹೇಳ್ತದೆ ಹಾಯ್ ಮುಳಾರಿ ಸ್ವೀಟ್ ಅಲ್ಲಿ ಉಂಟು ಹಾಯ್ ಹಾಯ್ ಗುರು ಫೋಟೋ ತಗೊಳ್ಳಿ ನಾವು ಹಿಂಗೆ ಮಾವುತ್ರ ಹತ್ರ ಮಾತಾಡ್ಬೇಕಾದ್ರೆ ಮಾವುತ್ರ ಹೇಳಿದ್ರು ಈ ಆನೆ ಕ್ಯಾಂಪಲ್ಲಿ ಡಾನ್ ಅಂತ ಇವನು ತುಂಬಾನೇ ಜೋರಂತೆ, ಇದನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಂತ ಹೇಳಿದ್ರಪ್ಪ. ಅದಕ್ಕೆ ನೋಡಿ 4 ಚೈನ್ ಹಾಕಿಟ್ಟಿದ್ದಾರೆ. ಅದಕ್ಕೆ ಹೆಂಗೂ ಇಲ್ಲಿ ತನಕ ಬಂದಿದ್ದೀವಿ ಸ್ನೇಹಿತರೆ. ಒಂದೆರಡು ಗ್ರೂಪ್ ಫೋಟೋ, ಫ್ಯಾಮಿಲಿ ಫೋಟೋ ಎಲ್ಲ ಇಲ್ಲದೆ ಹೋದರೆ ಹೆಂಗೆ? ಒಂದು ನೆನಪಿಗೋಸ್ಕರ ಆದರೂ ಫೋಟೋಗಳು ಬೇಕೇ ಬೇಕು. ಇದು ನೋಡಿ ನಾಚಿ ನೀರಾದ ಆನೆ. ಮತ್ತು ಇದು ನಮ್ಮ ವ್ಯೂ ಪಾಯಿಂಟಲ್ಲಿ ತೆಗ್ದಿದ್ದು ನಾವು ಫ್ಯಾಮ್ಲಿ ಜೊತೆಗೆ. ಸೊ ಹೆಂಗೂ ತುಂಬಾ ಒಂದು ಮೆಮೊರೇಬಲ್ ಆದ ಒಂದು ಟ್ರಿಪ್ ಅಂತಲೇ ಹೇಳ್ಬೋದು ನಮ್ಮ ಫ್ಯಾಮ್ಲಿ ಒಟ್ಟಿಗೆ. ಇದು ನೋಡಿ 3 ಮಂಗಗಳು. ಮತ್ತು ಅಲ್ಲಿಂದ ಹೋಗಬೇಕಾದ್ರೆ ಹೋಟೆಲ್ ಇಡೇನ್ ಅಂತ ಒಂದು 3 ಸ್ಟಾರ್ ಹೋಟೆಲ್ ಇದು. ಇಲ್ಲಿಗೂ ಹೋದ್ವಿ. ಫುಡ್ಡು ಹೆಂಗಿದೆ ಅಂತೆಲ್ಲ ಟ್ರೈ ಮಾಡೋಣ ಅಂತ. ನಿಜ ಹೇಳ್ತೀನಿ, ತುಂಬಾ ಚೆನ್ನಾಗಿತ್ತು. ಪ್ರೈಸು ಕೂಡ ನಿಮಗೆ ಅಫೋರ್ಡಬಲ್ ರೇಂಜಲ್ಲೇ ಇದೆ. ಏನೇ ಹೇಳಿ ಟೋಟಲಿ ಒಂದು ಮೆಮೊರೇಬಲ್ ಆದ ಟ್ರಿಪ್ಪು ಸ್ನೇಹಿತರೆ. ತುಂಬಾ ಖುಷಿ ಆಯಿತು ನೋಡಿ. ಬರಬೇಕಾದ್ರೆ ಕಾರವಾರ ಹತ್ರ ಸಿಕ್ಕಿದ ಸೀನ್ಸು ನಮಗೆ. ಇದು ಕಾರವಾರ ನೇವಲ್ ಬೇಸ್ ಹತ್ರ. ಏನು ಲೈಟಿಂಗ್ ನೋಡಿ, ಎಷ್ಟು ದೊಡ್ಡ ದೊಡ್ಡ ಶಿಪ್ಗಳಿದೆ ಇಲ್ಲಿ. ಅಲ್ಲಿಂದ ವಾಪಸ್ ನಾವು ಮನೆ ಕಡೆಗೆ 1 ಅವರ್ಗೆ ಹೊಂಟ್ವಿ. ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ತಪ್ಪದೆ ಆ ಬೆಲ್ ಬಟನ್ನು ಒತ್ತಿಬಿಡಿ. ಎಲ್ರಿಗೂ ಧನ್ಯವಾದಗಳು.